ಒಂದು ಕಡೆ ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಹೊರತಾಗಿಯೂ ಕೂಡ ಅಮೆರಿಕಾದ ಇಂಥದ್ದೊಂದು ದಾಳಿ. ಯಾವ ಜೂನ್ ತಿಂಗಳಲ್ಲಿ ಬೇರೆ ಬೇರೆ ಅದು ಅಬ್ಬಾಸ್ ಆಗಿರ್ಬೋದು, ಅದಾದ ನಂತರ ಕ್ಮೇಶ್ ದ್ವೀಪ ಆಗಿರ್ಬೋದು, ಹಾರ್ಮುಜ್ ಜಲಸಂಧಿಯ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಏನು ದಾಳಿ ಮಾಡಿತ್ತಲ್ಲ, ಆ ದಾಳಿಗಿಂತಲೂ ಕೂಡ 8 ಪಟ್ಟು ಹೆಚ್ಚು ದಾಳಿಯನ್ನ ಕಳೆದ 1-2 ದಿನಗಳಲ್ಲಿ ಅಮೆರಿಕ ಇರಾನ್ ವಿರುದ್ಧ ಮಾಡಿದೆ. ಅಮೆರಿಕ ಇರಾನ್ ವಿರುದ್ಧ ಮಾಡಿರುವಂತಹ ಬೆಳವಣಿಗೆ, ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು 3 ವಾಣಿಜ್ಯ ಹಡಗುಗಳು ಹೋಗ್ತಾ ಇತ್ತು. ಆ 3 ವಾಣಿಜ್ಯ ಹಡಗುಗಳು ನಮ್ಮ ನಿಯಮಗಳನ್ನು ಫಾಲೋ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಇರಾನ್ನ ದಾಳಿ. ನೀವು ನೋಡಿ, ಮೊನ್ನೆ ಇದೇ DNA ನಾವು ಒಂದು ಚರ್ಚೆ ಮಾಡಿದ್ವಿ. ಯಾಕೆ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇರಾನ್ ನಡುವೆ ಖ್ಯಾತಿ ಆಗ್ತಾ ಇದೆ? ಒಪ್ಪಂದದ ಭಾಗವಾಗಿ 30 ದಿನಗಳ ಅವಧಿಯಲ್ಲಿ ಅಮೆರಿಕ ತನ್ನ ನೌಕಾಪಡೆಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಗಿತ್ತು, ಸೈನಿಕರನ್ನೆಲ್ಲರನ್ನು ಕೂಡ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಒಪ್ಪಂದ ಮಾತುಕತೆಯಾಗಿ ಕೆಲವೇ ದಿನಗಳಷ್ಟೇ ಆಗಿದೆ. ಯಾಕೆ ಹಿಂಗಾಯಿತು? ಇದಕ್ಕೊಂದು ಮೇಜರ್ ಕಾರಣ ಏನು ಅಂತ ಹೇಳಿದ್ರೆ, ಒಮಾನ್ನ ಒಂದು ಸುರಕ್ಷಿತ ಮಾರ್ಗ ಇದೆ. ಒಮಾನ್ ತಾನೇ ತನ್ನ ಕರಾವಳಿ ಪ್ರದೇಶದಲ್ಲಿ ಒಂದು ಸುರಕ್ಷಿತ ಮಾರ್ಗವನ್ನು ತಯಾರು ಮಾಡಿಕೊಂಡಿದೆ. ಆ ಮಾರ್ಗವನ್ನು ಬಳಕೆ ಮಾಡಿಕೊಂಡು ಅಮೆರಿಕಾದ ಬೆಂಬಲವಿರುವಂತಹ ಹಡಗುಗಳೇನಾಗ್ತಾ ಇದೆ, ಹಾರ್ಮುಜ್ ಜಲಸಂಧಿಯಿಂದ ನಿರ್ಗಮನ ಆಗ್ತಾ ಇದೆ. ಇದು ಇರಾನ್ನ ಕೆಂಗಣ್ಣಿಗೆ ಗುರಿಯಾಗಿರೋದು. ಯಾವ ಹಾರ್ಮುಜ್ ಜಲಸಂಧಿಯ ಮಾರ್ಗವನ್ನ ಇರಾನ್ ನಿಯಂತ್ರಣ ಮಾಡುತ್ತೆ ಅಂತ ಇರಾನ್ ಹೇಳುತ್ತೋ, ಅದರ ತದ್ವಿರುದ್ಧವಾಗಿ ನೀವು ಒಮಾನ್ ನಿಯಂತ್ರಣ ಮಾಡ್ತಾ ಇರುವಂತಹ ಜಲಸಂಧಿಯನ್ನು ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಆ ಮಾರ್ಗವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದೇ ಮಾರ್ಗವನ್ನು ಬಳಕೆ ಮಾಡ್ಕೊಂಡು ಹೋಗ್ತಾ ಇದ್ದಂಥ 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಹಾಗಾದರೆ ಯಾವ ಹಡಗುಗಳ ಮೇಲೆ ದಾಳಿ ಆಯಿತು? ಅಮೆರಿಕದ ಬೆಂಬಲ ಏನು ಎತ್ತ ಎಲ್ಲವನ್ನು ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದರ ಜೊತೆಗೆ ತೈಲ ರಫ್ತಿನ ಮೇಲೂ ಕೂಡ ಅಮೆರಿಕ ಒಂದು ಮೇಜರ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇಷ್ಟು ದಿನಗಳ ಕಾಲ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡಿತ್ತು, ಒನ್ಸ್ ಅಗೇನ್ ನಿರ್ಬಂಧವನ್ನು ಹೇರಿದೆ. ಹಾಗಾದ್ರೆ ಏನೇನಾಯಿತು ಡೀಟೇಲ್ಸ್ ನೋಡೋಣ. ಇರಾನ್ ಮೇಲೆ ಅಮೆರಿಕದ ಭೀಕರ ವಾಯುದಾಳಿ ಆಗಿದೆ. ಒಂದು 80ಕ್ಕೂ ಹೆಚ್ಚು ಆಯಕಟ್ಟಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಇದೀಗ ದಾಳಿ ಮಾಡಿತು. ಖಮೇನಿ ಅಂತ್ಯಕ್ರಿಯೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆಗಿರುವಂತಹ ದಾಳಿ ಇದು 8 ಪಟ್ಟು ಹೆಚ್ಚು ವಿನಾಶಕಾರಿಯಾದಂತಹ ವೈಮಾನಿಕ ದಾಳಿಯನ್ನ ಅಮೆರಿಕ ಮಾಡಿದೆ. ನೀವು ನೋಡಿ, ನಾನು ಆವಾಗಲೇ ಹೇಳಿದೆ 3 ಹಡಗುಗಳ ಮೇಲೆ. ಒಂದು ಕತಾರ್ನ ಅಲ್ ರೆಕಾಯತ್ ಎನ್ನುವಂಥ ಒಂದು ಹಡಗು, ಸೌದಿ ಅರೇಬಿಯಾದ ವೆಡ್ಡ್ಯಾಂಗ್ ಎನ್ನುವಂತಹ ಒಂದು ವಾಣಿಜ್ಯ ಹಡಗು, ಅದಾದ ನಂತರ ಮತ್ತೊಂದು ಹೆಸರು ಅಂದರೆ ಮತ್ತೊಂದು ಹಡಗಿನ ಹೆಸರು ಬಹಿರಂಗ ಆಗಿಲ್ಲ, ಅದು ಕೂಡ ವಾಣಿಜ್ಯ ಹಡಗು. ಈ ಹಡಗುಗಳ ಮೇಲೆ ಯಾರು ದಾಳಿ ಮಾಡಿದ್ರು? IRGC ದಾಳಿ ಮಾಡಿದರು. ಯಾವ ಕಾರಣಕ್ಕಾಗಿ? ನಾನು ಆವಾಗಲೇ ಹೇಳಿದ ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ವಿರುದ್ಧವಾಗಿ ಒಮಾನ್ ನಿರ್ಮಿಸಿದಂಥ ಒಂದು ಜಲಸಂಧಿ ಅಥವಾ ಒಂದು ಮಾರ್ಗವನ್ನು ಬಳಕೆ ಮಾಡಿಕೊಂಡು ಅವರೆಲ್ಲ ಹೋಗ್ತಾ ಇದ್ರು. ಹೀಗಾಗಿ ಯಾವ ಮಾರ್ಗಗಳನ್ನು ಬಳಕೆ ಮಾಡಬೇಕು ಎನ್ನುವಂತಹ ಗೊಂದಲದ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆ ಆಯಿತು. ನಮ್ಮ ಮಾತುಗಳನ್ನು ಈ ಹಡಗಿನ ನಾವಿಕರುಗಳು ಮತ್ತು ಸಿಬ್ಬಂದಿಗಳೆಲ್ಲ ಕೇಳಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾರು ದಾಳಿ ಮಾಡಿದ್ರು? ಇದೇ IRGC ಅವರು ದಾಳಿ ಮಾಡಿದ್ರು. ಇರಾನ್ ನಿಯಂತ್ರಣದ ಮಾರ್ಗವನ್ನು ಬಳಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬಟ್ ಅಮೆರಿಕಾದ ಬೆಂಬಲ ಕಾರಣಕ್ಕಾಗಿ ಒಮಾನ್ ನಿಯಂತ್ರಣದ ಮಾರ್ಗವನ್ನು ಈ ಎಲ್ಲ ವಾಣಿಜ್ಯ ಹಡಗುಗಳು ಕೂಡ ಬಳಕೆ ಮಾಡ್ತಾ ಇತ್ತು. ಇದು ಸಂಘರ್ಷಕ್ಕೆಲ್ಲ ಕಾರಣ ಆಯಿತು. ಒಮಾನ್ ಕರಾವಳಿಯ ಸುರಕ್ಷಿತ ಮಾರ್ಗ, ಹೀಗಾಗಿ ದಾಳಿಯೆಲ್ಲವೂ ಕೂಡ ಶುರುವಾಯಿತು. 1 ವಾರಗಳ ಕಾಲ ದಾಳಿ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಎಲ್ಲವನ್ನ ಮುರಿದು ಇದೀಗ ಇಂಥದ್ದೊಂದು ಬೆಳವಣಿಗೆಗಳ ಆಯಿತು. ಇದೀಗ 3 ವಾಣಿಜ್ಯ ಹಡಗುಗಳ ದಾಳಿಯ ನಂತರ ಮತ್ತೊಮ್ಮೆ ದಾಳಿಯಾಗಿದೆ. ಅಮೆರಿಕದ ಸಂಟ್ಕಾ ಮತ್ತು ಬೇರೆ ಬೇರೆ ಪ್ರದೇಶಗಳು ಜೂನ್ 26ನೇ ತಾರೀಕಿಗೆ ದಾಳಿ ಮಾಡಿದ್ರಲ್ಲ, ಕರ್ಗ್ ದ್ವೀಪ ಆಗಿರ್ಬೋದು, ಬಂದರ್ ಅಬ್ಬಾಸ್ ಆಗಿರ್ಬೋದು, ಅದಾದ ನಂತರ ಸಿರಿಕ್ ಆಗಿರ್ಬೋದು, ಕೇಶ್ ದ್ವೀಪ ಆಗಿರ್ಬೋದು, ಇವುಗಳನ್ನು ಒನ್ಸ್ ಅಗೇನ್ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ಪ್ರಖರತೆ ಹೆಂಗಿತ್ತು ಅಂತ ಹೇಳಿದರೆ, ಅದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದಾಳಿ ಆಗಿದೆ. ನೀವು ಆಗ 4 ಗುರಿಯನ್ನು ಟಾರ್ಗೆಟ್ ಮಾಡಿದ್ರೆ, ಈ ಬಾರಿ 80 ಗುರಿಗಳನ್ನು ಟಾರ್ಗೆಟ್ ಮಾಡಿ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದರೆ ಜಸ್ಟ್ ಇಮ್ಯಾಜಿನ್. ನೀವು ಮತ್ತೊಂದು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ, ವಿನಾಶದ ಮಟ್ಟವೂ ಕೂಡ ನೀವು ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ 4ರಿಂದ 5% ಜಾಸ್ತಿ ಆಗಿದೆ ಅಂತ. 4ರಿಂದ 5% ಜಾಸ್ತಿ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಇದೇ ಅಮೆರಿಕ ಜೂನ್ ತಿಂಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿ ಮಾಡಿದಾಗ IRGCಯ ಒಂದೇ ಒಂದು ಬೋಟ್ ಕೂಡ ನಾಶ ಆಗಿರಲಿಲ್ಲ. ಯಾವ ದೋಣಿಯನ್ನು ಕೂಡ ಅಮೆರಿಕಕ್ಕೆ ನಾಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಜುಲೈ ತಿಂಗಳಲ್ಲಿ ನಿನ್ನೆ ನಡೆದಿರುವಂತಹ ದಾಳಿಯ ಸಮಯದಲ್ಲಿ ಅಮೆರಿಕದ ಮಾಡಿದಂತಹ ದಾಳಿಗೆ IRGCಯ ಬೋಟ್ಗಳು ಕೂಡ ನಾಶ ಆಗಿದೆ. ಯಾವ ದೋಣಿಗಳನ್ನು ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಬಳಕೆ ಮಾಡ್ತಾ ಇದ್ರಲ್ಲ, ಚಿಕ್ಕದಾದಂತಹ ದೋಣಿಗಳನ್ನು, ಸೊಳ್ಳೆ ದೋಣಿ ಅಂತೆಲ್ಲ ನಾವು ವಿವರಣೆ ಕೊಟ್ಟಿದ್ವಿ ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಆ ದೋಣಿಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ನಾಶಪಡಿಸೋದಕ್ಕೆ ಅಮೆರಿಕ ಇದು ಯಶಸ್ವಿಯಾಗಿದೆ. ಒಂದು ಕಡೆ ಅಂತ್ಯಕ್ರಿಯೆ, ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದೀಗ ಅಮೆರಿಕ ಹೇಳ್ತಾ ಇದೆ, ಯಾಕೆ ಈ ದಾಳಿಯನ್ನು ಮಾಡಿದ್ವಿ? ನಾವು ಶಿಕ್ಷೆಯ ಕಾರಣಕ್ಕಾಗಿ ಈ ದಾಳಿಯನ್ನು ಮಾಡಿದ್ವಿ.
ಏನೋ ಯುದ್ಧ ಮಾಡಬೇಕು, ಕಾಲ್ ಕೆದರಿ ಮತ್ತೊಮ್ಮೆ ಜಗಳಕ್ಕೆ ಹೋಗಬೇಕು ಅಂತಲ್ಲ, ಶಿಕ್ಷೆಯ ಕಾರಣಕ್ಕಾಗಿ ಇಂಥದ್ದೊಂದು ದಾಳಿ ಮಾಡಿದ್ದೀವಿ ಅಂತ ಸೆಂಟ್ಕಾಮ್ ಹೇಳ್ತಾ ಇರೋದು. ನೋಡಿ, ಜೂನ್ ತಿಂಗಳಲ್ಲಿ ಅಮೆರಿಕ ಏನು ಮಾಡಿತ್ತು, ಕೇವಲ ಎಲ್ಲೆಲ್ಲಿ ಡ್ರೋನ್ಗಳನ್ನು ಸಂಗ್ರಹ ಮಾಡಿ ಈ ಇರಾನ್ ಇರ್ತಿತ್ತಲ್ಲ, ಕೇವಲ ಡ್ರೋನನ್ನು ಸಂಗ್ರಹ ಮಾಡುವಂತಹ ಸ್ಥಳಗಳ ಮೇಲೆ ಮಾತ್ರ ಅಮೆರಿಕ ದಾಳಿ ಮಾಡಿತ್ತು. ಆದರೆ ಈ ಬಾರಿ ಮಾಡಿರುವಂತಹ ದಾಳಿ ಎಲ್ಲಿ ಇದೆ ಅಂತ ಹೇಳಿದ್ರೆ, ಕ್ಷಿಪಣಿಗಳು, ರೆಡಾರ್ ವ್ಯವಸ್ಥೆ, ಕಮಾಂಡ್ ಕಂಟ್ರೋಲ್ ರೂಮು, ಕ್ಷಿಪಣಿ ಪ್ರತಿರೋಧಕ ರಕ್ಷಣಾ ಗೋಡೆಗಳು, ಇವೆಲ್ಲದರ ವಿರುದ್ಧವಾಗಿ ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ನೀವು ಸ್ವಲ್ಪ ಅಮೆರಿಕದ ಇತಿಹಾಸಕ್ಕೆ ಹೋಗಬೇಕು. ನೀವು ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ನಂಬಿ ಅಥವಾ ಅಂತ್ಯಕ್ರಿಯೆಗೆಲ್ಲ ಸಮಯ ಕೊಟ್ಟುಬಿಟ್ಟಿದ್ದೀವಿ ಅಂತೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದರ ತದ್ವಿರುದ್ಧವಾಗಿ ಅಮೆರಿಕ ಕೆಲವು ಸಂದರ್ಭಗಳಲ್ಲಿ ನಡೆದುಕೊಂಡಿದೆ. 2006ರಲ್ಲಿ ಇರಾಕ್ನ ಒಬ್ಬ ನಾಯಕನ ಹತ್ಯೆ ಆಗಿರುತ್ತೆ, ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ, ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡ್ತು. 2016ರಿಂದ 19 ಅಫ್ಘಾನಿಸ್ತಾನ ಮತ್ತು ತಾಲಿಬಾನ್ನ ವಿಚಾರದಲ್ಲಿ, ತಾಲಿಬಾನ್ನ ಉಗ್ರರು ಅಂತ ಅಮೆರಿಕದವರು ಕರೆಯುವಂಥದ್ದು, ಆ ವ್ಯಕ್ತಿಗಳ ಹತ್ಯೆ ಆದಂತಹ ಸಮಯದಲ್ಲೂ ಕೂಡ ಒನ್ಸ್ ಅಗೇನ್ ಅಂತ್ಯಕ್ರಿಯೆ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ರು. ಅಂದರೆ ಒಂದು ಕಡೆ ಅಂತ್ಯಕ್ರಿಯೆ, ಮತ್ತೊಂದು ಕಡೆ ಯುದ್ಧದ ವಾತಾವರಣವನ್ನು ಕನ್ವರ್ಟ್ ಮಾಡಿದ್ರು. 2020ರಲ್ಲಿ ಕಾಸಿಂ ಸುಲೈಮಾನಿ, ಇದೇ ಇರಾನ್ನ ಕಮಾಂಡರ್ ಆಗಿದ್ದಂಥ ಈ ವ್ಯಕ್ತಿಯ ಅಂತ್ಯಕ್ರಿಯೆ ಆಗ್ತಾ ಇತ್ತು, ಮೆರವಣಿಗೆ ಆಗ್ತಾ ಇತ್ತು. ಒನ್ಸ್ ಅಗೇನ್ ಇರಾನ್ನ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ರು. ಒನ್ಸ್ ಅಗೇನ್ ಇತಿಹಾಸ ಪುನರಪಿಯಾಗಿ ಕದನ ವಿರಾಮದ ಉಲ್ಲಂಘನೆ ಉಭಯ ದೇಶಗಳಿಂದ ಆಗುವ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ವಾತಾವರಣ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಆ ಮುಖಾಂತರ ಒಂದು ವಾಯು ದಾಳಿ ಆಗ್ತಾ ಇರೋದು. ಮತ್ತೊಂದು ಬೆಳವಣಿಗೆ, ಟ್ರಂಪ್ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್. ನಾವು ಮೊನ್ನೆಯಷ್ಟೇ ಚರ್ಚೆ ಮಾಡಿದ್ವಿ. 2016ರಲ್ಲಿ ಬರಾಕ್ ಒಬಾಮ ಒಪ್ಪಂದ ಮಾಡಿಕೊಂಡ್ರು. 18ರಿಂದ ಇದೇ ಟ್ರಂಪ್ ಹೊರಗಡೆ ಬಂದರು. ಅದಾದ ನಂತರ ಒಂದೇ ಒಂದು ತೊಟ್ಟು ತೈಲವೂ ಕೂಡ ಇರಾನ್ನಿಂದ ಉತ್ಪಾದನೆಯಾಗಿ ಅದು ಬೇರೆ ದೇಶಗಳನ್ನು ತಲುಪಬಾರದು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎಲ್ಲ ನಿರ್ಧಾರ ತೆಗೆದುಕೊಂಡ್ರು. ಇದೀಗ ರಫ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಕಳೆದ ತಿಂಗಳಷ್ಟೇ. ಇದೀಗ ಅದನ್ನು ರದ್ದುಗೊಳಿಸಿದ್ದಾರೆ. ಕಳೆದ ತಿಂಗಳು ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಅಮೆರಿಕ ಸರ್ಕಾರ ಇರಾನ್ಗೆ 60 ದಿನಗಳ ತೈಲ ವಿನಾಯಿತಿಯನ್ನು ಕೊಟ್ಟಿತ್ತು. ಜುಲೈ 7ನೇ ತಾರೀಕಿಗೆ ಇದೀಗ ಅಮೆರಿಕದ ಖಜಾನೆ ಇಲಾಖೆ ಅವಧಿಗೂ ಮುನ್ನವೇ ಇದನ್ನು ರದ್ದು ಮಾಡಿದೆ. ಜೂನ್ 21, 2026ನೇ ತಾರೀಕು ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳಾಯಿತು, ಶಾಂತಿ ಮಾತುಕತೆ ಆಯಿತು. ಅದಾದ ನಂತರ ಅಮೆರಿಕ ಹೇಳಿತು ಆಗಸ್ಟ್ 21ರ ತನಕವೂ ಕೂಡ ನೀವು ತೈಲವನ್ನು ಮಾರಾಟ ಮಾಡಬಹುದು ಬೇರೆ ಬೇರೆ ದೇಶಗಳಿಗೆ. ತಮ್ಮ ರಫ್ತಿನ ಮೇಲೆ ಇದ್ದಂಥ ಸಡಿಲಿಕೆಯನ್ನೆಲ್ಲ ಮುಂದುವರಿಸಿದ್ರು. ಆದರೆ ಕಚ್ಚಾ ತೈಲ ಉತ್ಪಾದನೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟು ಆಗಸ್ಟ್ 21 ಮುಂದಿನ ತಿಂಗಳ ತನಕವೂ ಕೂಡ ಸಮಯ ಇತ್ತು. ಇವೆಲ್ಲದರ ನಡುವೆ ಒನ್ಸ್ ಅಗೇನ್ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಯಾವುದ್ರ ಮುಖಾಂತರ? ತೈಲದ ವಿಚಾರದಲ್ಲಿ ಅಮೆರಿಕ ಮಾಡಿರೋದು. ಮತ್ತೊಂದು ಕಡೆ ಏನಾಯಿತು ಬೆಳವಣಿಗೆ, ಅಮೆರಿಕದ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ ಹೊಸ ತೈಲ ವ್ಯಾಪಾರ ಮತ್ತು ರಫ್ತು ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ ಅಂತ ಈ ಹಿಂದೆ ಒಂದು ಆದೇಶವನ್ನು ಕೊಟ್ಟಿದ್ರು. ಹೆಂಗೆ ವರ್ಕೌಟ್ ಆಗುತ್ತೆ? ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ಇರಾನ್ ತನ್ನ ದೇಶದಲ್ಲಿ ತೈಲವನ್ನು ಉತ್ಪಾದನೆ ಮಾಡುತ್ತೆ, ಅಮೆರಿಕದ ಕಾರಣಕ್ಕಾಗಿ ಯಾಕೆ ಉತ್ಪಾದನೆಯನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಅಮೆರಿಕ ಇದನ್ನು ಹೆಂಗೆ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಭಾರತ ಇರಾನ್ನಿಂದ ಒಂದು $10 ಲಕ್ಷ ಬಿಲಿಯನ್ ಮೌಲ್ಯದ ತೈಲವನ್ನು ಖರೀದಿ ಮಾಡ್ತು ಅಂತ ಇಟ್ಕೊಳ್ಳಿ. ಭಾರತ ಅವರಿಗೆ ಪಾವತಿ ಮಾಡಬೇಕು ಹಣವನ್ನು. ಯಾವುದ್ರ ಮುಖಾಂತರ ಪಾವತಿ ಮಾಡಬೇಕು? ಡಾಲರ್ ಮುಖಾಂತರ ಹಣವನ್ನು ಪಾವತಿ ಮಾಡಬೇಕು. ಈಗ ನಮ್ಮಲ್ಲಿ SBI ಅಥವಾ ಯಾವುದೋ ಒಂದು ಬ್ಯಾಂಕ್ನಿಂದ ಪಾವತಿ ಆಗುತ್ತೆ. ಅದಕ್ಕೊಂದು ಅವಕಾಶ ಹೆಂಗಿಲ್ಲ ಅಂತ ಹೇಳಿದ್ರೆ, ಭಾರತ ಯಾವುದೇ ಕಾರಣಕ್ಕೂ ಇರಾನ್ಗೆ ನೇರವಾಗಿ ಹಣವನ್ನು ಜಮಾ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆ ಜಮಾ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ, ಭಾರತ ಈಗಾಗಲೇ ಒಂದು ವೇಳೆ ಇರಾನ್ನ ಮೇಲೆ ನೇರವಾಗಿ ಹಣವನ್ನು ಪಾವತಿ ಮಾಡಿದರೆ ಅಮೆರಿಕದ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಭಾರತದ SBI ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗಳು, ಬ್ರಿಟನ್ನು, ಯುರೋಪ್, ಬೇರೆ ಬೇರೆ ದೇಶಗಳೊಂದಿಗೆ ವ್ಯವಹಾರಗಳನ್ನು ನಡೆಸ್ತಾರಲ್ಲ, ಅದರ ಮೇಲೆ ಅಮೆರಿಕದ ಆರ್ಥಿಕ ಈ ದಿಗ್ಬಂಧನಗಳೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ, ಈ ಕಾರಣಕ್ಕಾಗಿ ಒಂದು ವ್ಯವಸ್ಥೆ ಇದೆ ಯುರೋಪ್ನಲ್ಲಿ, ಸ್ವಿಫ್ಟ್ ಎನ್ನುವಂಥ ಒಂದು ಕಚೇರಿ ಇದೆ. ಆ ಸ್ವಿಫ್ಟ್ನ ಕಚೇರಿ ಮೇಲೆ ಅಮೆರಿಕ ತನ್ನ ನಿಯಂತ್ರಣ ಹೊಂದಿರೋದು. ಈಗ ನಾವು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಿದರೆ ನೇರವಾಗಿ ಇರಾನ್ಗೆ ಹಣವನ್ನು ಕೊಡದೆ ಅದನ್ನು ಸ್ವಿಫ್ಟ್ನ ಮುಖಾಂತರ ಇರಾನ್ಗೆ ಕೊಡುವಂತಹ ಪ್ರಯತ್ನ ಆಗುತ್ತೆ. ಇದೀಗ ಅಮೆರಿಕ ಏನು ಮಾಡುತ್ತೆ, ಈ ಸ್ವಿಫ್ಟ್ನ ಮೇಲೆ ತನ್ನ ಎಲ್ಲ ನೀತಿ ನಿಯಮಗಳನ್ನು ಕೂಡ ಸಡಿಲಿಕೆ ಮಾಡೋದನ್ನು ಬಿಟ್ಟು, ನೀವು ಒಂದು ವೇಳೆ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳು ಅಥವಾ ಈ ವ್ಯಾಪಾರ ವ್ಯವಹಾರಗಳನ್ನು ಏನಾದರೂ ಕಡಿತ ಮಾಡದಿದ್ದರೆ ನಿಮಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾನು ಕಡಿತ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ? ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಹೇಳ್ತಾರೆ. ಈ ಮುಖಾಂತರ ಸ್ವಿಫ್ಟ್ನ ಮುಖಾಂತರ ವ್ಯಾಪಾರ ಮಾಡೋದಕ್ಕೆಲ್ಲವನ್ನು ಕೂಡ ಅದನ್ನು ನಿಯಂತ್ರಣ ಮಾಡ್ತಾರೆ. ಒಂದು ಚಿಪ್ಸ್ ಎನ್ನುವಂಥ ಒಂದು ಸಂಸ್ಥೆ, ಆ ಸಂಸ್ಥೆಯ ಮುಖಾಂತರವೂ ಕೂಡ ನಿಯಂತ್ರಣ ಮಾಡಿ ಇದೀಗ ಇರಾನ್ನ ಮೇಲೆ ಒನ್ಸ್ ಅಗೇನ್ ಆರ್ಥಿಕ ದಿಗ್ಬಂಧನಗಳನ್ನು ಅಥವಾ ತೈಲ ದಿಗ್ಬಂಧನವನ್ನು ಹೇರುವ ಮುಖಾಂತರ ಒಂದು ಹತೋಟಿಗೆ ತರುವ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಅಮೆರಿಕದ ಈ ದಾಳಿಗೆ ಪ್ರತೀಕಾರವನ್ನು ಕೂಡ ಯಾರು ತೀರಿಸಿಕೊಂಡ್ರು? ಇದೇ ಇರಾನ್ನವರು ತೀರಿಸಿಕೊಂಡಿರೋದು. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದ ಒಂದು ಭೀಕರ ಪ್ರತಿದಾಳಿಯಾಗಿದೆ. ಎಲ್ಲಿ ಅಂತ ಹೇಳಿದ್ರೆ, ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಆಯಿತು. ಬಹರೇನ್ ಮತ್ತು ಕುವೈತ್ನಲ್ಲಿರುವಂಥ ಅಮೆರಿಕ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯಾಗಿದೆ.
ಅಮೆರಿಕಾದ MQ-9 ರಹಸ್ಯ ಡ್ರೋನ್ ಅನ್ನ ಇರಾನ್ ಸೈನ್ಯ ಹೊಡೆದುರುಳಿಸಿತು. 85ಕ್ಕೂ ಹೆಚ್ಚು ಅಮೆರಿಕ ಸೇನಾ ತಾಣಗಳನ್ನೆಲ್ಲ IRGC ಅವರು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಬಹರೇನ್, ಕುವೈತ್, ಅಮೆರಿಕದ ಸೇನಾ ನೆಲೆಗಳಿದೆ. ಯಾಕೆ ಅನ್ನೋ ಕಾರಣಕ್ಕಾಗಿ ಅದೇ ಒನ್ಸ್ ಅಗೇನ್ ಅವರ ಸೇನಾ ನೆಲೆಗಳಿಗಿರೋದು 85 ಅಯ್ಯಕಟ್ಟಿನ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿತು. MQ-9 ರಿಫಲ್ ಡ್ರೋನ್ ಅನ್ನ ಹೊಡೆದುರುಳಿಸಿತು. US 5th ಫ್ಲೀಟ್ ಎನ್ನುವಂಥದ್ದು ಮತ್ತು ಸಲ್ಮಾನ್ ಫೋರ್ಟ್, ಶೇಖ್ ಇಸಾ ವಾಯು ನೆಲೆ ಅಂತ ಏನಿದೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಹಾಗಾದ್ರೆ ಯಾಕೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳೋಣ. ಒಂದು, ಅಮೆರಿಕ ಇಡೀ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಯುತ ಸೈನ್ಯವನ್ನ ಮತ್ತು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತಹ ದೇಶ. ಆ ದೇಶದ ವಿರುದ್ಧ ನೇರವಾಗಿ ಏನಾದರೂ ಇರಾನ್ ಯುದ್ಧಕ್ಕೆ ನಿಂತರೆ ಇರಾನ್ನ ಪರಿಸ್ಥಿತಿಗಳು ಏನಾಗಬಹುದು ಎನ್ನುವಂಥ ಆತಂಕ ಸಹಜವಾಗಿ ಇರಾನ್ಗೆ ಇದೆ. ಒಂದು ಕಾರಣ, ಆ ಕಾರಣಕ್ಕಾಗಿ ನೇರವಾಗಿ ಯುದ್ಧಕ್ಕೆ ಹೋಗೋಲ್ಲ. ಎರಡನೇ ಕಾರಣ, ನೀವು ಅಮೆರಿಕ ಮತ್ತು ಇರಾನ್ನ ಭೌಗೋಳಿಕ ವ್ಯಾಪ್ತಿಯ ವಿಸ್ತೀರ್ಣವೂ ಕೂಡ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ದೂರವಿದೆ. ಹೀಗಾಗಿ ನೇರ ದಾಳಿಯ ಮಾಡುವ ಬದಲು ಈ ಪ್ರಾಕ್ಸಿ ಯುದ್ಧಗಳನ್ನು ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಮಾಡಿದರೆ ಆ ಮಧ್ಯಪ್ರಾಚ್ಯದ ದೇಶಗಳು ಯಾರ ಮೇಲೆ ಒತ್ತಡವನ್ನು ಹಾಕ್ತಾರೆ? ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಾರೆ. ಈ ಮಧ್ಯಪ್ರಾಚ್ಯದ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಅಮೆರಿಕ ನನ್ನ ಮೇಲೆ ಮಾಡುವಂಥ ದಾಳಿಯನ್ನು ತಡಿಬಹುದು ಅನ್ನುವ ಕಾರಣಕ್ಕಾಗಿ ಇರಾನ್ ಏನು ಮಾಡುತ್ತೆ? ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಶಿಯಾ ವರ್ಸಸ್ ಸುನ್ನಿ ಎನ್ನುವಂತಹ ಪ್ರಾಬಲ್ಯ ಏನಿದೆ. ಯಾವ ಜಾಗ ಅಮೆರಿಕದ ದಾಳಿಗೆ ನೀವು ಅವಕಾಶ ಮಾಡಿಕೊಡ್ತೀರೋ ನಾವು ಆ ಜಾಗದ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿತ್ತಲ್ಲ, ಈ ಕಾರಣಕ್ಕಾಗಿ ಅಲ್ಲಿನ ದಾಳಿ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ DNA ಅಲ್ಲಿ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಇದೇ ಇರಾನ್ ಏನು ಮಾಡಿತ್ತು, ಪ್ರತಿ ಬಾರಿಯೂ ಕೂಡ US 5th ಫ್ಲೀಟ್ ಎನ್ನುವಂತಹ ಜಾಗವನ್ನ, ಆಯಕಟ್ಟಿನ ಜಾಗ, ನೌಕಾನೆಲೆ, ಇದನ್ನ ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಹಾಗಾದ್ರೆ ಯಾಕೆ ಪದೇ ಪದೇ ಇದನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ? ನೀವು ನೋಡಿ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಅತ್ಯಧಿಕ ತೈಲ ಎಲ್ಲ ರಫ್ತಾಗುತ್ತೆ, ಹಡಗುಗಳೆಲ್ಲ ಓಡಾಡುತ್ತೆ ಅಂತೆಲ್ಲ ನಾವು ಮಾತನಾಡಿದ್ದೀವಿ. ಇರಾನ್ ಕೂಡ ತನ್ನ ಒಟ್ಟಾರೆ ರಫ್ತನ್ನು ಕೂಡ ಇದರ ಮುಖಾಂತರ ಎಲ್ಲವೂ ಕೂಡ ಮಾಡುತ್ತೆ, ಇದರ ಮುಖಾಂತರ ರಫ್ತು ಮಾಡ್ತಾರೆ. ಇರಾಕ್, ಬೇರೆ ಬೇರೆ ದೇಶಗಳು ಅಥವಾ ಇರಾನ್ನ ಸೌದಿ, ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಇದೇ ದಾಳಿ ಇಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲವನ್ನು ರಫ್ತು ಮಾಡ್ತಾರೆ. ಆದರೆ ಅಮೆರಿಕ ಈ 5th ಫ್ಲೀಟ್ ಎನ್ನುವಂತಹ ಈ ಪ್ರದೇಶದ ಮುಖಾಂತರ ಏನು ನೋಡುತ್ತೆ ಅಂತ ಒಂಥರ ವಾಚ್ ಡಾಗ್ ಇದ್ದಂಗಿದೆ, ಕಣ್ಣು ಮತ್ತು ಕಿವಿ ಇದ್ದಂಗಿದೆಲ್ಲ. ಯಾವುದಾದ್ರೂ ಹಡಗಿನ ಮುಖಾಂತರ ನನ್ನ ಆರ್ಥಿಕ ದಿಗ್ಬಂಧನ ಹೊರತಾಗಿಯೂ ಕೂಡ ಇರಾನ್, ಚೀನಾ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಕಳ್ಳ ಸಾಗಾಣೆಯ ಮುಖಾಂತರ ಇವರು ತೈಲವನ್ನು ರಫ್ತು ಮಾಡ್ತಾರ ಅನ್ನೋದನ್ನ 5th ಫ್ಲೀಟ್ನಲ್ಲಿ ಕುಳಿತುಕೊಂಡು ಅಮೆರಿಕದ ಸೈನಿಕರೆಲ್ಲ ನೋಡ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಇರಾನ್ ಏನು ಬಯಸುತ್ತೆ, ನನ್ನ ಚಲನವಲನವನ್ನು ಗಮನಿಸುವಂತ ಈ 5th ಫ್ಲೀಟ್ ಮೇಲೆ ನಾವು ದಾಳಿ ಮಾಡಬೇಕು, ಇದನ್ನು ನಾಶಪಡಿಸಬೇಕು ಅಂತ ಅಮೆರಿಕದ ವಿರುದ್ಧ ಇರಾನ್ ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ಈ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಘಟನೆ, ಹಿಂದೆ ಟ್ಯಾಂಕರ್ ಯುದ್ಧ ಆದಾಗ 1980 ಇರಾಕ್ ಇರಾನ್ ನಡುವೆ ಇದ್ದಂತಹ ಸಮಯದಲ್ಲೂ ಕೂಡ ಇಂಥದ್ದು ಬೆಳವಣಿಗೆಗಳಾಗಿತ್ತು. ಅದಾದ ನಂತರ ಅನೇಕ ಯುದ್ಧಗಳಲ್ಲೂ ಕೂಡ ಎಲ್ಲ ಬೆಳವಣಿಗೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮಧ್ಯಪ್ರಾಚ್ಯದ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಅದರ ಸಂಪ್ರದಾಯ ಇದೀಗ ಅಮೆರಿಕದ ವಿರುದ್ಧವೂ ಕೂಡ ಮುಂದುವರೆದಿದೆ. ಆ ಮುಖಾಂತರ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನ ಯಾರು ಮಾಡಿದ್ದಾರೆ? ಇರಾನ್ನವರು US ವಿರುದ್ಧ ಮಾಡಿರೋದು. ಮತ್ತೊಂದು ಬೆಳವಣಿಗೆ, ಮುರಿದು ಬಿದ್ದ ಶಾಂತಿ ಒಪ್ಪಂದ. ಎಲ್ಲಿದೆ ಶಾಂತಿ ಒಪ್ಪಂದ? ಎಷ್ಟು ಬಾರಿ ಶಾಂತಿ ಒಪ್ಪಂದ ಆಯಿತು, ಎಷ್ಟು ಬಾರಿ ಕದನ ವಿರಾಮದ ಬಗ್ಗೆ. ಒಂದು ಬಾರಿ ಕದನ ವಿರಾಮ ಆದಾಗ ಅದನ್ನು ಅನಿರ್ದಿಷ್ಟ ಅವಧಿಗೆ ನಾವು ಮುಂದೂಡಿಕೆ ಮಾಡುತ್ತೀವಿ, ಇದೇ ಕದನ ವಿರಾಮ ಎಲ್ಲ ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದು. ಒನ್ಸ್ ಅಗೇನ್ ಇದೇ ಕದನ ವಿರಾಮ ಎಲ್ಲ ಮುರಿದು ಜೂನ್ನಲ್ಲಿ ಮಾಡಿಕೊಂಡಿದ್ದಂಥ ಕದನ ವಿರಾಮ ಒಪ್ಪಂದ ಇದೀಗ ಧೂಳಿಪಟ ಆಗಿಬಿಟ್ಟಿದೆ. ಧೂಳಿಪಟ ಆಗಿರೋದು ಅಕ್ಷರಶಃ. ಜೂನ್ 21 ಅವತ್ತು ಹೇಳಿದ್ರು 60 ದಿನಗಳ ಕಾಲ ಕದನ ವಿರಾಮ ಇರುತ್ತೆ, 2 ವಾರದಲ್ಲಿ ಇದೀಗ ಅದು ಧೂಳಿಪಟ ಆಗಿದೆ. 60 ದಿನಗಳ ಕಾಲ ಅಬ್ಸರ್ವೇಷನ್ ಪೀರಿಯಡ್ ಇರುತ್ತೆ. ಹಾರ್ಮುಜು, ಪರಮಾಣು, ಯುರೇನಿಯಂ ಸಂಸ್ಕರಣೆ ಇತ್ಯಾದಿ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತ ಇವರು ಹೇಳಿದ್ರು. ಅವರು ಅದಕ್ಕೆ ಹೌದು ನಾವು ಅದನ್ನು ನೋಡ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ದಾಳಿಗಳಾಗಲ್ಲ ಅಂತ. ಅದೆಲ್ಲವೂ ಕೂಡ ಮುರಿದು ಇದೀಗ ದಾಳಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಅಂತ್ಯಕ್ರಿಯೆ ಗೌರವವನ್ನು ನೀಡ್ತಾ ಇದ್ದಂತಹ ಸಮಯದಲ್ಲೂ ಕೂಡ, ಅಂದರೆ ಜನ ಎಲ್ಲರೂ ಕೂಡ ಸೇರಿದ್ದಾರೆ, ಇವೆಲ್ಲದರ ನಡುವೆ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದ್ರು. ಇವೆಲ್ಲದರ ಹೊರತಾಗಿಯೂ ಕೂಡ ಒಂದು ದಾಳಿ ಆಗಿದೆ. ನೀವು ನೋಡಿ, ಏಪ್ರಿಲ್ 8, 2026ನೇ ತಾರೀಕಿಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮೊದಲ ಕದನ ವಿರಾಮ ಜಾರಿಯಾಯಿತು. ಯಾರ್ಯಾರ ನಡುವೆ? ಅಮೆರಿಕ ಮತ್ತು ಇರಾನ್ನ ನಡುವೆ 2 ವಾರ ಕದನ ವಿರಾಮ ಜಾರಿಯಾಯಿತು. ನಂತರ ಏಪ್ರಿಲ್ 21ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಬಂದು ಹೇಳಿದ್ರು, ಇಲ್ಲ ಮಾತುಕತೆ ಫಲಪ್ರದ ಆಗ್ತಾ ಇದೆ, ಮಾತುಕತೆ ಸಾಂಗವಾಗಿ ನಡೀತಾ ಇದೆ, ಏನೋ ಸಿಗಬಹುದು, ಇರಾನ್ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬಹುದು. ಈ ಕಾರಣಕ್ಕಾಗಿ ಏಪ್ರಿಲ್ 8ರ ಈ ಕದನ ವಿರಾಮವನ್ನು ಒನ್ಸ್ ಅಗೇನ್ 20 ದಿನಗಳ ಕಾಲ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಹೀಗೆ
ಹೇಳಿ 9-10 ದಿನಗಳ ನಂತರ ಮೇ 4ನೇ ತಾರೀಕಿಗೆ ಉಭಯ ದೇಶಗಳು ಮತ್ತೆ ಯುದ್ಧವನ್ನು ಶುರು ಮಾಡಿದರು. ಇವರು ಅವ್ರ ಮೇಲೆ ದಾಳಿ ಮಾಡಿದರು, ಅವರು ಇವರ ಮೇಲೆ ದಾಳಿ ಮಾಡಿದರು ಮೇ 4ನೇ ತಾರೀಕಿಗೆ. ಮೇ 8ನೇ ತಾರೀಕಿಗೆ ಏನಾಯಿತು, ಈ ಹಿಂದೆ ಆಗಿದ್ದಂಥ ಕದನ ವಿರಾಮ ಮಾತುಕತೆಗಳು ಎಲ್ಲವೂ ಕೂಡ ಮುರಿದು ಬಿದ್ದಿದೆ ಅಂತ ಅಧಿಕೃತವಾಗಿ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಇರಾನ್ನ 10 ಹಡಗುಗಳ ಮೇಲೆ ಅಮೆರಿಕ ಆ ಮುಖಾಂತರ ದಾಳಿ ಮಾಡಿತ್ತು. ಇದು ಒಂದು ಬೆಳವಣಿಗೆ. ಇದಾದ ನಂತರ 2ನೇ ಒಪ್ಪಂದ ಜೂನ್ 17ನೇ ತಾರೀಕು 2026 ಇಸ್ಲಾಮಾಬಾದ್ನಲ್ಲಿ ಆದಂಥ MOU ಏನಿತ್ತು ಅದಕ್ಕೆ ಪರಸ್ಪರವಾಗಿ ಸಹಿ ಹಾಕಿದ್ರು. ಸಹಿ ಹಾಕಿದ ನಂತರ ಎಲ್ಲವೂ ಕೂಡ ಆಗುತ್ತೆ ಅಂತ ಸ್ವತಃ ಇರಾನ್ ಅವರು ಒಪ್ಕೊಂಡ್ರು. ಎಲ್ಲ ಇರಾನ್ ನಾಯಕರುಗಳನ್ನು ಹೊಗಳೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಬುದ್ಧಿವಂತರು, ಅವರು ನಮ್ಮ ಜೊತೆಗೆ ಮಾತುಕತೆ ಬಯಸಿದ್ದಾರೆ, ಅವರನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಇವತ್ತು ಏನಾಯಿತು ಬೆಳವಣಿಗೆ? ಒನ್ಸ್ ಅಗೇನ್ ಇದೆಲ್ಲ ಬೆಳವಣಿಗೆ ಆಗಿದೆ. ನೀವು ನೋಡಿ, ಇರಾನ್ ಮತ್ತು ಅಮೆರಿಕಾದ ಈ ಬೆಳವಣಿಗೆ ಏನಾಗ್ತಾ ಇದೆ, ಇದನ್ನು ಇಸ್ರೇಲ್ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. ಈ ಮಾತುಕತೆಗಳು ಆಗಬಾರದು ಅಂತ ಬಯಸಿದಂಥ ದೇಶ ಯಾವುದು? ಬೆಂಜಮಿನ್ ನೆತನ್ಯಾಹು ಅವರ ಇಸ್ರೇಲ್. ಅವರ ಮಾತಿನ ಹೊರತಾಗಿಯೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಹೊರಟಿದ್ದವರು ಯಾರು? ಇದೇ ಅಮೆರಿಕ ಮತ್ತು ಇರಾನ್ನವರು. ಇದೇ ಇಸ್ರೇಲನ್ನು ತಣ್ಣಗೆ ಮಾಡಿ ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಆದರೆ ಉಭಯ ದೇಶಗಳ ನಡುವೆ ಒನ್ಸ್ ಅಗೇನ್ ಯಾರ ಹೇಳಿದ ಹಾಗೆ, ಇಸ್ರೇಲ್ ಹೇಳಿದ ಹಾಗೆ ಭಿನ್ನಾಭಿಪ್ರಾಯಗಳು ಶುರುವಾಗ್ತಾ ಇದೆ. ಆ ಮುಖಾಂತರ ಇಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇದೆ. ಶಾಂತಿ ಒಪ್ಪಂದ ಎಲ್ಲವೂ ಕೂಡ ಧೂಳಿಪಟ ಆಯಿತು. ಮತ್ತೊಂದು, ಭಾರತಕ್ಕೆ ಬರ್ತಿದ್ದಂಥ ಹಡಗಿನ ಮೇಲೆಯೂ ಕೂಡ ಅಟ್ಯಾಕ್ ಆಗಿದೆ. ನಾನು ಆವಾಗಲೇ ಹೇಳಿದೆ, 3 ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯಾಯಿತು. ಕತಾರ್ನ ಅಲ್ ರೆಕಾಯತ್ ಹಡಗು, ಅದು ಭಾರತಕ್ಕೆ ಇಂಧನವನ್ನು ತೆಗೆದುಕೊಂಡು ಬರ್ತಾ ಇದ್ದಂತಹ ಹಡಗದು. ಅನೇಕ ಜನ ಸಿಬ್ಬಂದಿಗಳೆಲ್ಲ ಇದ್ರದಲ್ಲಿ ಭಾರತಕ್ಕೆ ಬರ್ತಾ ಇತ್ತು. ಭಾರತ ಗುಜರಾತಿಗೆ ಬರ್ತಾ ಇತ್ತು. ಕತಾರ್ ಟು ಗುಜರಾತ್ ಗ್ಯಾಸ್ ಟ್ಯಾಂಕರ್ ಅದನ್ನು ಹೊತ್ಕೊಂಡದೆಲ್ಲ ಬರ್ತಾ ಇತ್ತು. ರಾಸ್ ಲಫ್ಗಾನ್ ಬಂದರಿನಿಂದ ಹಿಡಿದು ಭಾರತಕ್ಕೆ ಬರ್ತಾ ಇತ್ತು. ಒಂದು 29 ಜನ ಸಿಬ್ಬಂದಿ ಇದ್ದರು, ಅದರಲ್ಲಿ 4 ಜನ ಭಾರತೀಯರೆಲ್ಲ ಇದ್ದರು. ಸುರಕ್ಷಿತವಾಗೆಲ್ಲ ಇಳಿದಿದ್ದಾರೆ. ಇದೀಗ ಕತಾರ್ ತೀವ್ರತರನಾದಂಥ ಆಕ್ರೋಶವನ್ನು ಇದರ ವಿರುದ್ಧ ಹೊರಹಾಕ್ತು. ನಾನು ನಿನ್ನೆಯೂ ಕೂಡ ಹೇಳಿದೆ, ಈ ಹಡಗಿನ ಮೇಲೆ ದಾಳಿ ಮಾಡೋದಕ್ಕಿಂತ ಮೊದಲು ಇರಾನ್ ಆಲೋಚನೆ ಮಾಡಬೇಕಾಗಿತ್ತು. ಇರಾನ್ ಮತ್ತು ಈಜಿಪ್ಟ್ ಈ 2 ದೇಶಗಳು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದವನ್ನು ಮಾಡಿಸಬೇಕು ಅಂತ ಈ ಯುದ್ಧ ಶುರುವಾದ ನಂತರ ಅಲ್ಲ, ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇವೆ. ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಅವರೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯಸ್ಥಿಕೆಯ ಪ್ರಯತ್ನದ ಭಾಗವಾಗಿಯೂ ಕೂಡ ಇರಾನ್ ಅದನ್ನು ನೋಡದೇನೆ ನಮ್ಮ ಮಾತುಗಳನ್ನು ಅಥವಾ ನಮ್ಮ ಸಲಹೆ ಸೂಚನೆಗಳನ್ನು ಅಲ್ಲಿ ಹೋಗ್ತಾ ಇದ್ದಂತಹ ಈ ಹಡಗು ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಂಜಿನನ್ನು ಟಾರ್ಗೆಟ್ ಮಾಡಿಕೊಂಡು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಎಂಜಿನ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಹತ್ತಿಕೊಳ್ಳುವಂತಹ ಪ್ರಯತ್ನ ಆಯಿತು. ಎಲ್ಲ ಬೆಂಕಿಯ ಪ್ರಯತ್ನದ ಭಾಗವಾಗಿ ಇದೀಗ ಈ ವಿಚಾರದಲ್ಲಿ ಆಕ್ರೋಶವನ್ನು ಹೊರಹಾಕಿದೆ ಕತಾರ್ ಕೂಡ ತನ್ನ ದೇಶದ ಹಡಗಿನ ಮೇಲೆ ಇಂಥದ್ದೊಂದು ದಾಳಿ ಆಗಿರುವುದಕ್ಕೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ.